ನಮಸ್ಕಾರ, ಮನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಬನ್ನಿ ಇವತ್ತು ಆಮ್, ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರುಕ್ಕು ಕೃಷ್ಣನ ಮನೆಗೆ ಡ್ಯೂಟಿಗೆ ಹೋಗಿದ್ದಾಳೆ. ಅವ್ರದ್ದು ಅಂಗಡಿದೆಲ್ಲ ವ್ಯವಹಾರ ನೋಡ್ಕೊಳ್ಬೇಕು, ಫೈನಾನ್ಸಿಯರು ಅಂಗಡಿದು ಲೆಕ್ಕಪತ್ರ ಎಲ್ಲ ನೋಡ್ಕೋಬೇಕು. ಮತ್ತು ಅವ್ರ ಮಗ, ದೊಡ್ಡ ಮಗ ಮತ್ತು ರುಕ್ಕು ಇಬ್ಬರು ನೋಡ್ಕೋಬೇಕು. ಕೃಷ್ಣಗೆ ಅದರಲ್ಲೇ ಒಂದು ಕೆಲಸ, ಫೈಲ್ ಹುಡ್ಕೋದು ಮತ್ತು ಅಲ್ಲಿ ಏನೇನಾಗಿದೆ ಅದೆಲ್ಲ ನೋಡೋದು, ಇವೆಲ್ಲ ಕೆಲಸ. ಈ ಥರ ಅವ್ರ ಅಪ್ಪ ಹೇಳಿದ್ದಾರೆ, ಅದನ್ನು ಇವರು 3 ಜನನೂ ಮಾಡಬೇಕು. ಇವನು ಇವಾಗ ಕ್ವಾಟ್ ಹೊಡೆದು ಎದ್ದು ಲೇಟಾಗಿ ಬಂದವನೇ. ಇವನಿಗೆ ರುಕ್ಕು ಜೊತೆ ಮಾತಾಡಬೇಕು ಅಷ್ಟೇ, ಇವನಿಗೆ ಕೆಲಸ ಮಾಡಬೇಕಾಗಿಲ್ಲ, ರುಕ್ಕು ಜೊತೆ ಮಾತಾಡಬೇಕು. ರುಕ್ಕು ಜೊತೆ ಮಾತಾಡೋಕ್ಕೆ ರುಕ್ಕು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಅದಕ್ಕೆ ಅವ್ರ ಅಣ್ಣ ಅಲ್ಲಿ ಕೆಲಸ ಮಾಡ್ತಿರೋದು ನೋಡಿಬಿಟ್ಟು ಅವ್ರ ಅಣ್ಣನ ಓಡಿಸ್ಬೇಕು. ಫಸ್ಟ್ ಇಲ್ಲಿಂದ ಹೋಗಿ ಯಾವುದಾದ್ರು ಫೈಲ್ ಒಂದು ಎತ್ಕೊಬಾ, ಅದು ಕೆಳಗಡೆ ಇದೆ ಅಂತ ಹೇಳಬೇಕು ಅಂತೇಳಿ ಐಡಿಯಾ ಹಾಕಿ, ನೀನು ಹೋಗು ಫಸ್ಟು ಫೈಲ್ ತೊಗೊಬರ್ಗು, ಫೈಲ್ ಕೆಳಗಡೆ ಇದೆ ಅಂತ ಹೇಳ್ತಾನೆ. ಇಲ್ಲ ಕಣೋ, ಇಲ್ಲೇ ಇತ್ತು, ಈಗ ಇಲ್ಲ, ಇಲ್ಲಿಲ್ಲ, ಕೆಳಗಿದೆ ಹೋಗು ಅಂತೇಳಿ ಕಳಿಸ್ತಾನೆ. ಆಯ್ತಪ್ಪ ಕಳಿಸ್ತೀನಿ ಅಂತೇಳ್ಬಿಟ್ಟು ಹೋಗ್ತಾನೆ. ಅಲ್ಲಿ ಹೋಗಿ ಹುಡುಕಿ ಫೈಲ್ ಕಳಿಸ್ಕೊಡ್ತಾನೆ. ಆಯಾ ಜೊತೆ ಫೈಲ್ ತಂದು ಕೊಡ್ತಾರೆ. ಇವನು ಲೆಕ್ಕಾಚಾರ ಮಾಡ್ತಾನೆ. ಯಾವಾಗಲೂ ರುಕ್ಕು ಕೆಲಸ ಅಂತಾಳೆ. ಕೆಲಸ ಬಿಟ್ಟು ಇವಳನ್ನ ಜೊತೆ ಮಾತಾಡಬೇಕಲ್ಲ, ಏನು ಮಾಡೋದು ಅಂತೇಳಿ ಹಂಗೆ ಅಂದ್ಕೊಂಡು ಹೇಳ್ತಾ ಇರ್ತಾನೆ. ಅವಳ ಪಾಡಿಗೆ ಸೀರಿಯಸ್ಸಾಗಿ ಕೆಲಸ ಮಾಡ್ತಿರ್ತಾಳೆ. ಆ ಕೆಲಸ ಮಾಡ್ತಿದ್ರು ಇವನು ಎಲ್ಲೋ ಯೋಚನೆ ಮಾಡ್ತಾಯಿರ್ತಾನೆ. ಕೃಷ್ಣ, ಕೆಲಸ ಮಾಡಿ ಏನು ಯೋಚನೆ ಮಾಡ್ತಾಯಿದ್ದೀರ ಅಂದರೆ ಆಯ್ತಾಯಿತು ಅಂತೇಳ್ಬಿಟ್ಟು ಆಮೇಲೆ ಲ್ಯಾಪ್ಟಾಪ್ ಇಟ್ಕೋತಾನೆ. ಅಲ್ಲೇನೋ ಮಾಡ್ತಾನೆ. ಎಲ್ಲ ಅವಳ ಮೇಲೆ ಇರುತ್ತೆ ಫೋಕಸ್ ಎಲ್ಲ ಅವನಿಗೆ. ಅವಳ ತುಟಿ ಚಂದ, ಅವಳ ಕೆನ್ನೆ ಚಂದ, ಕಣ್ಣು ಚಂದ, ಹಿಂಗೆ ಅವನು ಹೇಳ್ಕೊತಾನೆ ಇರ್ತಾನೆ. ಈ ಕಡೆ ಬಂದು ರುಕ್ಕು ಅಕ್ಕ, ಅವಳು ಏನು ಬ್ಯಾಕ್ಗ್ರೌಂಡು, ಅವಳೇನು ಕ್ರಿಮಿನಲ್ಲು ಇದು ಆ್ಯಕ್ಟಿವಿಟಿ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಯಾರ ಜೊತೆಗೋ ಅವಳು ಡೀಲಿಂಗ್ ಇಟ್ಕೊಂಡಿದ್ದಾಳೆ. ಅಲ್ಲಿ ಅವಳು ಕೆಲಸ ಹೇಳಿದ ತಕ್ಷಣ ಕೊಟ್ಬಿಡ್ತಾರೆ. ಅದು ಯಾರು ಏನು ಒಂದು ಗೊತ್ತಿಲ್ಲ. ಅವಳು ಯಾವುದೇ ಹೇಳಿದ್ರೂ ಅದಕ್ಕೆ ಓಕೆ, ಏನು ಹೇಳ್ತಾಳೆ ಅದಕ್ಕೆ ಓಕೆ, ಈ ಥರ. ಅದೇನೋ ಕೃಷ್ಣಗೊಂದು ಕೆಲಸ ಕೊಡಿ ಅಂತ ಹೇಳಿದ್ಲು. ಆಯಿತು ಕೊಡ್ತೀನಿ ಅಂತಾನೆ. ಸರಿ ನಾನು ಇನ್ನು ಬರ್ತೀನಿ ಅಂತಾಳೆ. ಇದು ಹೆಂಗೆ ಡೀಲಿಂಗು ಅಂತ ಗೊತ್ತಿಲ್ಲ. ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟಿವ್ ಆಗಿ ಮಾಡ್ತಿದ್ದಾಳೆ. ಆದರೆ ಮಾವುಗೆ, ಗಂಡಿಗೆ, ಮೈದಿಗೆ, ರುಕ್ಕುಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ರುಕ್ಕು ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ಇವಾಗ ಹೊಸ್ದಾಗಿ. ಅವಳಿಗೆ ಸಂಬಳ ಬೇಕಾಗಿದೆ. ಇಲ್ಲಿ ಈ ಅಪ್ಪನ ಹತ್ರ ಡೀಲಿಂಗ್ ಇಟ್ಕೊಂಡಿದ್ದಾಳೆ. ಈ ಅಪ್ಪ ರುಕ್ಕು ಅಕ್ಕ, ಈ ಅಪ್ಪನ ಹತ್ರ ಡೀಲಿಂಗು. ಇವಳೇನು ಹೇಳ್ತಾಳೆ ಅದನ್ನು ಅವನು ಕೇಳ್ತಾನೆ. ಅದು ಹೆಂಗೆ ಅಂತ ನಮಗೂ ಗೊತ್ತಾಗಿಲ್ಲ. ಹಂಗಾಗಿ ಯಾರು ಏನು ಅಂತಲೂ ಇನ್ನೂ ಗೊತ್ತಾಗಿಲ್ಲ. ಅವಳು ಹೇಳಿದ್ದನ್ನು ನಡೆಸ್ತಾನೆ ಈ ಅಪ್ಪ ಹಾಗೆ. ಈ ಕಡೆ ಬಂದು ರುಕ್ಕುಗೆ ಹತ್ತಿರದಿಂದ ಕೆಲಸ ಮಾಡ್ತಿರ್ತಾನೆ ಕೃಷ್ಣ. ಅದನ್ನು ನೋಡಿ ಅವರ ಅತ್ತೆ ಆಗಬೇಕು, ಅವರು ಬಂದು ಏನೋ ಫೈಲ್ ಕೊಡೋಕ್ಕೆ ಅಂತ ಬಂದ್ಬಿಟ್ಟು, ಈ ಫೈಲ್ ಕೊಡೋಕ್ಕೆ ಹೇಳೋದಾ ಅಂತ ಹೇಳ್ಬಿಟ್ಟು ಕೊಡೋಕ್ಕೆ ಬಂದುಬಿಟ್ಟು, ಕೃಷ್ಣ ಏಕೆ ಇಷ್ಟೊಂದು ಹತ್ತಿರದಲ್ಲಿದ್ದಾನೆ ರುಕ್ಕುಗೆ ಅಂತೇಳ್ಬಿಟ್ಟು, ಕೃಷ್ಣ ಬಾಯಿಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ಕರೀತಾಳೆ. ಏನತ್ತೆ ಅದು ಅಂತಾನೆ ಹೆಸರಿಡ್ದೆ ಕರೀತಾನೆ ಅವನು. ಅದಕ್ಕೆ ಮಾತಾಡಬೇಕು ಬಾಯಿಲಿ ಅಂತೇಳಿ. ಆಮೇಲೆ ನೀನು ಯಾಕೆ ಅವಳ ಹತ್ರ ಹತ್ತಿರದಲ್ಲಿ ಹೋಗ್ತೀಯಾ, ನೀನು ದೂರ ಇರು ಅವಳಿಂದ ಹಂಗೆ ಅಂತೆಲ್ಲ ಹೇಳ್ತಾನೆ. ಈ ಕಡೆ ಬಂದು ಅವರ ಅಪ್ಪ ರುಕ್ಕು ಬಂದು ಎಲ್ಲ ವರದಿ ಒಪ್ಪಿಸ್ತಿರ್ತಾಳೆ. ಅವರ ಅಪ್ಪ ಎಲ್ಲನೂ ನೋಟ್ ಮಾಡ್ಕೊತಾ ಇರ್ತಾನೆ. ಆಯಿತು, ಇವತ್ತಿಂದು ವ್ಯವಹಾರ ಲೆಕ್ಕಪತ್ರ ಎಲ್ಲ ಇಷ್ಟಿಷ್ಟಾಯಿತು, ಇಷ್ಟಿಷ್ಟು ಹೋಯ್ತು ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಸರ್ ಎಲ್ಲ ಮುಗೀತು ನನ್ನ ಕೆಲಸ, ನಾನಿನ್ನು ಹೊರಡ್ತೀನಿ ಅಂತ ಹೇಳ್ತಾಳೆ. ಎಲ್ಲನೂ ಒಪ್ಪಿಸ್ತಾಳೆ, ವರದಿ ಒಪ್ಪಿಸಿನೇ ಹೋಗೋದು ಅವಳು, ಹಂಗೆ ಹೋಗಲ್ಲ. ಹಂಗೆ ಅಂದರೆ ಕಡ್ಡೇಳು ತುಂಡಾದಂಗೆ ಅವಳು ವ್ಯವಹಾರ ಮಾಡಿಕೊಂಡು ನೀಟಾಗಿ ಅವಳು ಹೋಗ್ತಾಳೆ. ಇವನು ಕೃಷ್ಣ ಅಷ್ಟೇ ತುಂಟುತನ ಮಾಡಿಕೊಂಡು ಕೆಲಸನೂ ಮಾಡಲ್ಲ, ಏನಿಲ್ಲ, ಅವನ ಪಾಡಿಗೆ ಅವನು ಇವಳನ್ನು ಚುಡಾಯಿಸ್ಕೊಂಡೇ ಇರೋದು ಅವನದು, ಕೃಷ್ಣಂದು. ಇನ್ನು ಅವ್ರ ಅಣ್ಣನೂ ಸಿನ್ಸಿಯರಾಗಿ ಕೆಲಸ ಮಾಡ್ತಾನೆ. ಅವನು ಹೆಂಡ್ತಿ ಮಾತ್ರ ಈಗಲ ಆ್ಯಕ್ಟಿವಿಟಿ ಅವಳದ್ದೇನೋ ಇರುತ್ತೆ ಸಮಥಿಂಗು, ಬಟ್ ನಮಗೆ ಇನ್ನೂ ಅದೇನು ಅಂತ ಗೊತ್ತಾಗಿಲ್ಲ. ಆ ಥರ ಗಂಡನ ಜೊತೆನೂ ಅವಳೇನಂತ ಏನು ಚೆನ್ನಾಗಿಲ್ಲ. ಇವತ್ತವರೆಗೂ ಗಂಡನ ಜೊತೆ ಫಸ್ಟ್ ನೈಟೇ ಆಗಿಲ್ಲ ಅವಳಿಗೆ.
ಏನಾದ್ರು ಕೇಳೋಕೆ ಹೋದರೆ ಹುರ್ಕೋತಾಳೆ. ಗಂಡ ಏನಾರು ಮಾತಾಡ್ಸೋಕೆ ಹೋದ್ರೂ ಹುರ್ಕೋತಾಳೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಮಾವನ ಜೊತೆ ಮಾವ ಹೇಳಿದ್ದನ್ನು ಮಾಡ್ತಾಳೆ. ಮತ್ತು ಮಾವಂಗೆ ಎಲ್ಲ ನೋಡ್ಕೊಳ್ಳೋದು ಮಾಡೋದು ಎಲ್ಲ ಮಾಡ್ತಾಳೆ. ಹೇಗೆ ಅಂತ ಗೊತ್ತಿಲ್ಲ. ಆಮೇಲೆ ಫಿಲಮ್ ಥಿಯೇಟ್ರಿಗೆ ಫಸ್ಟ್ ಫಿಲಮಿಗೆ ಕೊಡ್ತಾರೆ ಟಿಕೆಟು ಅಂತ ಹೇಳ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.